ಯುದ್ಧಕ್ಕೆ ಧುಮುಕಿದ ಬಿಜೆಪಿ ನಾಯಕರಿಂದ ಇಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವ ಪ್ಲಾನ್ ಇದೆ. ಬಿಎಸ್ವೈ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ. ಸಿಡಬ್ಲ್ಯೂಎಂಎ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಒತ್ತಾಯ ಮಾಡ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ನಮ್ಮ ಜೊತೆ SP ಆಗಿರುವಂಥ ಶೋಭರಾಣಿ ಮೇಡಮ್ ಅವರಿದ್ದಾರೆ. ಮೇಡಮ್, ಪ್ರತಿಭಟನೆಯನ್ನು ಮಾಡೋದಕ್ಕೆ ಅವಕಾಶಗಳಿಲ್ಲ ಹೇಳೋದನ್ನು ನಿಮ್ಮ ಪೊಲೀಸ್ ವ್ಯವಸ್ಥೆ ತೋರಿಸ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಹಾಕಿರೋ ರೀತಿ, ನೀವು ಪೊಲೀಸ್ ನಿಯೋಜನೆ ಮಾಡಿರೋ ರೀತಿಯನ್ನು ನೋಡ್ತಾ ಹೋದರೆ, ಇದ್ರ ಮಧ್ಯೆ ಕೂಡ ಬಿಜೆಪಿ ಎಲ್ಲ ಹಿರಿಯ ನಾಯಕರುಗಳು ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನಾಕಾರರು ಏನಿದ್ದಾರೆ ಅವರು ಶಾಂತಿಯುತವಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ 2 SPs ಡಿಪ್ಲಾಯ್ಮೆಂಟ್ ಆಗಿದೆ ಮತ್ತು ಅಡಿಷನಲ್ SP ಒಬ್ಬರು, DSPs 9 ಜನ ಮತ್ತು ಇನ್ಸ್ಪೆಕ್ಟರ್ಸು 29 ಜನ, PSIs 48 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿ, 1 QRT ಟೀಮು ಮತ್ತು ಸುಮಾರು 1500 ಜನ ಮೆನ್ನ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ರೀತಿಯ ಸಿದ್ಧತೆಗಳನ್ನ ಪ್ರಿಕಾಷನರಿ ಆಗಿ ಪ್ರತಿದಿನ ಜನರು ಕೂಡ ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡೋದಕ್ಕೆ ಬರ್ತಾರೆ. ಇವತ್ತು ಯಾವುದೇ ಅವಕಾಶಗಳಿಲ್ವಾ? ಈ ಗೇಟಲ್ಲಿ ಮಾಮೂಲಿಯಾಗಿ ಯಾರನ್ನೂ ಬಿಡಲ್ಲ ಸಾರ್ವಜನಿಕರನ್ನ. ಏನು ಸಾರ್ವಜನಿಕರ ಎಂಟ್ರಿ ಇದೆ ಗಾರ್ಡನ್ಗೆ, ಅದು ಈ ದಿವಸ ನಿಷೇಧಿಸಲಾಗಿದೆ. ಇದು SP ಅವರ ಮಾತು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, KRS. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.